ನಾಳೆ ಜೂನ್ 1 ಮಮ್ಮಿ ಬರ್ತ್ಡೇ. ನಾನು ಫಸ್ಟ್ ಮಮ್ಮಿಗೆ ಗಿಫ್ಟ್ ಕೊಡ್ತಿರೋದು. ನಮ್ಮ ಅಕ್ಕ ಸರ್ವ್ ಮಾಡ್ತಾ ಇದ್ದಾಳೆ ಗೈಸ್. 59 ವರ್ಷ ತುಂಬತೈತಿ ನಮ್ಮ ಮಮ್ಮಿಗೆ. ಸೆಲೆಬ್ರಿಟಿ ಥರ ಆಡ್ತಾಳೆ. ಸೊ ಮಮ್ಮಿಗೆ ಬರ್ಡೇ ಗಿಫ್ಟ್ ತಗೊಂಬಂದೆ ನಾನು. ಥ್ಯಾಂಕ್ ಯು. ಇವತ್ತು May 25. ಸೊ ಅಡ್ವಾನ್ಸ್ ಮಮ್ಮಿ ಬರ್ಡೇಗೆ ಪ್ರಿಪೇರ್ ಆಗಲಿ ಅಂತ ಹೇಳಿ 6 days ಬಿಫೋರ್ ಒಂದು ಬರ್ಡೇ ಗಿಫ್ಟ್ ತಂದೇನಿ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್ ಬಿಕಾಸ್ ನಾ ಯಾವತ್ತೂ ಅಂಥ ಗಿಫ್ಟ್ ಮಮ್ಮಿಗೆ ಕೊಟ್ಟಿಲ್ಲ. ಅಂದರೆ ಕೊಟ್ಟೇನಿ, ನಿಂಗೆ ಗೊತ್ತಾಗ್ತೈತೆ ಸ್ವಲ್ಪ ಟೈಮು. ಮಮ್ಮಿ ಆ್ಯಕ್ಚುಲಿ ಕೆಲಸ ಮಾಡತ್ತಿದ್ರು. June 1 ನಮ್ಮ ಮಮ್ಮಿ ಬರ್ತ್ಡೇ ವ್ಲಾಗ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮಮ್ಮಿಗೆ ಗಿಫ್ಟ್ ಕೊಟ್ಬಿಡೋಣ. ಮಮ್ಮಿ ಕಣ್ಮುಚ್ಚು. ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅನ್ಬೋದು, ಬಟ್ ಐ ಆಮ್ ಹ್ಯಾಪಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಕಾಂಚೀವರಂ ಸಿಲ್ಕ್ ಸ್ಯಾರಿ ತೆಗೆದು ನೋಡಿ. ನಿನ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕು. ನೀನು ನೀಟಾಗಿ ಈಗ ಬ್ಲೌಸ್ ಎಲ್ಲ ಹೊಲಿಸ್ಕೊಂಡು ಬರ್ಡೇಗೆ ಆಫೀಸಿಗೆ ಇದನ್ನ ಹಾಕ್ಕೊಂಡು ಹೋಗ್ಬೇಕು. ಚೆನ್ನಾಗೈತಾ? ಚೆನ್ನಾಗೈತೆ. ಕಲರ್ ಓಕೆನಾ? ಕಲರ್ ನೀನು ಚೆನ್ನಾಗಿ ಆರಿಸ್ತಿದ್ದ. ಕಲರ್ ನಿನ್ನ ಸೆಲೆಕ್ಷನ್ ಚೆನ್ನಾಗಿರ್ತೈತೆ ಅಂದೆ. ನಿಂಗೆ ಇಷ್ಟ ಆಯ್ತಾ? ಮಮ್ಮಿ ಆಗಲಿ ನಮ್ಮ ಮಮ್ಮಿ ಆಗಲಿ ಕಾಸ್ಟ್ ನೋಡತ್ತಾರ. 59 ವರ್ಷ ತುಂಬತೈತಿ ನಮ್ಮ ಮಮ್ಮಿಗೆ. June 1, 2026ಗೆ ಕ್ಯಾಲ್ಕುಲೇಟ್ ಮಾಡ್ಕೋರಿ ನಮ್ಮ ಮಮ್ಮಿ ಬರ್ತ್ ಇಯರು. ಸೊ ನಾನು ಫಸ್ಟ್ ನಮ್ಮ 3 ಜನದಾಗ ನಾನು ಫಸ್ಟ್ ಮಮ್ಮಿಗೆ ಗಿಫ್ಟ್ ಕೊಡ್ತಿರೋದು. ಆ್ಯಂಡ್ ಸೀರೆ ಕೊಟ್ಟೇನಿ. ಭಾಳ ಅಂದ್ರೆ ಮಮ್ಮಿ ಎಷ್ಟು ಕಷ್ಟಪಟ್ಟು ಹುಡುಕೇನೆ ಅಂತಂದ್ರೆ ಇದನ್ನು ಹುಚ್ಚು ಹಿಡಿಸ್ಬಿಟ್ಟೇನೆ ಅಂಗಡಿನಾಗಿರೋರಿಗೆಲ್ಲ. ಏನಿಲ್ಲ, ಚಂದ ಕಾಣಿಸತ್ತಿ ಬಿಡಿ ಮಮ್ಮಿ. ಅಂಗಡಿನಾಗಿರೋರಿಗೆಲ್ಲ ಹುಚ್ಚಿಡಿಸಿ ಕೊನೆಗೆ ಇದು ತೊಗೊಂಡೆ. ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತಿತ್ತು, ಬಟ್ ಅದನ್ನು ಒಂದು 4 ಸೀರೆ ಫೈನಲ್ ಮಾಡಿದ್ದೆ. ಬಟ್ ನಾ ಅವ್ರಿಗೆ ಹೇಳಿದ್ದೆ ನಾವು ಒಂದೇ ತೊಗೊಳ್ಳೋದು ಅಂಥೇಳಿ. ಆ್ಯಂಡ್ ಆಮೇಲೆ ಒಂದು ರೌಂಡ್ ಹಂಗೆ ಕಾಂಚಿ ಸಿಲ್ಕ್ಸ್ ನೋಡೋಣ ಅಂಥೇಳಿ ಬಿಕಾಸ್ ನಾನು ಯಾವತ್ತೂ ಕಾಂಚೀವರಂ ಸ್ಯಾರಿ ನೋಡೇ ಇಲ್ಲ. ನೋಡೋಣ ಅಂತ ಹೋದೆ. ಇದು ಸ್ವಲ್ಪ ನಂಗೆ ಮೈಸೂರು ಸಿಲ್ಕ್ಕಿಂತ ಇದು ಸ್ವಲ್ಪ ಗ್ರ್ಯಾಂಡ್ ಅನಿಸ್ತು. ನಾನು ಸೆಲೆಕ್ಟ್ ಮಾಡಿದ್ದು ಮೈಸೂರು ಸಿಲ್ಕ್ ಏನಿತ್ತು ಅದಕ್ಕಿಂತ ಇದು ಗ್ರ್ಯಾಂಡ್ ಅನಿಸ್ತು. ಅದಕ್ಕೆ ತೊಗೊಂಬಂದಿನಿ. ಇಷ್ಟ ಆಯ್ತಾ ಮಮ್ಮಿ? ಚೆನ್ನಾಗೈತೆ. ಇಷ್ಟ ಆಯ್ತಾ? ಇಲ್ಲ ಹೇಳಬೇಕು. ಚೆನ್ನಾಗೈತೆ. ಈ ಕಲರ್ ಆ್ಯಕ್ಚುಲಿ ಈ ರೆಡ್ ನಿನ್ನ ಹತ್ರ ಇಲ್ಲ ಅಂತ ಹೇಳಿ ತೊಗೊಂಬಂದೆ. ರೆಡ್ ಅಂದರೆ ಏನೋ ಮಿಕ್ಸ್ ಐತಲ್ಲ, ಥರ ಫುಲ್ ರೆಡ್ ಅಲ್ಲ, ಥರ ಪಿಂಕಿಶ್ ಏನೋ ಐತೆ. ಥ್ಯಾಂಕ್ ಯು. ಹ್ಯಾಪಿನಾ? ಥ್ಯಾಂಕ್ ಯು. ಹೇ ಯು ಗೈಸ್, ಗುಡ್ ಮಾರ್ನಿಂಗ್. ಇಟ್ಸ್ May 31, ಲಾಸ್ಟ್ ಡೇ ಆಫ್ ದ ಮಂತ್. ನಾಳೆ June 1 ಮಮ್ಮಿ ಬರ್ತ್ಡೇ. ನಾಳೆ ಮಂಡೇ ಆಗಿರೋದ್ರಿಂದ ನಮ್ಗೆಲ್ರಿಗೂ ಆಫೀಸ್ ವರ್ಕ್ಸ್ ಐತಿ. ಸೊ ನಾವು ಹೊರಗೆ ಹೋಗೋಕ್ಕಾಗಲ್ಲ. ಸೊ ವಿ ಥಾಟ್ ಆಫ್ ಗೋಯಿಂಗ್ ಔಟ್ ಫಾರ್ ಲಂಚ್ ಟುಡೇ. ನಮ್ಮ ಅಕ್ಕನೂ ಬಂದಾಳ ಆ್ಯಂಡ್ ಶಿ ಈಸ್ ಆಲ್ ರೆಡಿ. ಕ್ರೇಜಿ. ಸೊ ನಮ್ಮದು ನಾಷ್ಟ ಆತು, ರೆಡಿ ಆಗತ್ತೀವಿ. ನಾನು ಅವಳ ವಿಡಿಯೋಸಲ್ಲೆಲ್ಲ ಬರ್ತೀನಿ. ನಾನು ವಿಡಿಯೋ ಮಾಡುವಾಗ ನನಗೆ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ. ಅವಳನ್ನ ಸೆಲೆಬ್ರಿಟಿ ಥರ ಆಡ್ತಾಳೆ. ಏನು ಮಾಡೋಣ ನೋಡಿ. ಎಷ್ಟು ಮಾತಾಡ್ತಿದ್ಯಾ? ಸೊ ಗೈಸ್, ಈಗ ಎಲ್ಲರೂ ರೆಡಿ ಆಗೀವಿ, ಈಗ ಹೊರಗೆ ಹೊಂಟೇವಿ. ಕ್ವಿಕ್ಕಾಗಿ ಎಲ್ರದ್ದು ಔಟ್ಫಿಟ್ ತೋರಿಸ್ತೇನೆ ಬರ್ರಿ. ಇದು ಪೂಜಕ್ಕ ಮತ್ತು ರಾಜ. ಬರ್ರಿ. ಹಾಯ್ ಬೇಟ. ರೋಜಕ್ಕ. ನಮ್ಮ ಮಮ್ಮಿ ರೆಡಿಯಾಗಿ ಹೊರಗೆ ಬಂದರು. ಅವರ ಲೇಟ್ ಆಗಿದ್ದು ಇವತ್ತು. ರೌಂಡ್ ತಿರುಗಿ ಮಮ್ಮಿ. ದಿಸ್ ಈಸ್ ಮಮ್ಮೀಸ್ ಔಟ್ಫಿಟ್ ಫಾರ್ ಟುಡೇ. ಇದು ನಮ್ಮ ಅಕ್ಕ ಗಿಫ್ಟ್ ಮಾಡಿರೋದು, ಪೂಜಕ್ಕ. ಹೇ ಯು ಗೈಸ್, ಈಗ ಬಂದ್ವಿ ನಾವು ಮೈಸೂರಿಗೆ. ಸೊ ಇವತ್ತು ನಾವು ಟಸ್ಕ್ ರೆಸ್ಟೋ ಬಾರಿಗೆ ಬಂದೇವಿ. ಸೊ ಗೈಸ್, ಐ ಕ್ವಿಕ್ಲಿ ಶೋ ಮೈ ಔಟ್ಫಿಟ್. ನಂದು ಬರ್ತ್ಡೇಗೆ ತೊಗೊಂಡಿರೋ ಇಯರಿಂಗ್ಸ್ ಹಾಕ್ಕೊಂಡೇನಿ. ಅದಕ್ಕೆ ಮ್ಯಾಚಿಂಗ್ ಇದು ಹಾರ್ಟ್ ಪೆಂಡೆಂಟ್ ಇರೋದು ನೆಕ್ ಪೀಸ್ ಹಾಕೇನಿ. ಆ್ಯಂಡ್ ಐ ಆಮ್ ವೇರಿಂಗ್ ಒಂದು ಬ್ರೇಸ್ಲೈಟ್ ಹಾಕೇನಿ. ದ್ಯಾಟ್ಸ್ ಇಟ್. ರಾಜ ಮಕ್ಕೊಂಬಿಟ್ಟನ್ ಫುಲ್ಲು. ರೋಜಕ್ಕ ಮೆನು ನೋಡತ್ತಳ. ನಾನೇ ಇವ್ರಿಗೆ ಇದನ್ನ ಇನ್ಸಿಸ್ಟ್ ಮಾಡಿ ಕರ್ಕೊಂಬಂದಿದ್ದು, ಬಟ್ ಕೆಲವೊಂದು ನಮಗೆ ಬೇಕಾಗಿರೋ ಐಟಮ್ ಸಿಗ್ತಾ ಇಲ್ಲ ಇಲ್ಲಿ ಬಿಕಾಸ್ ಆಫ್ ಗ್ಯಾಸ್ ಪ್ರಾಬ್ಲಮ್ ಇರೋದ್ರಿಂದ. ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಸಿಗ್ತಾ ಇಲ್ಲ. ಬಟ್ ಹೋಪ್
ಇಟ್ ಗೋಸ್ ವೆಲ್ ಇವಾಗ ನೋಡೋಣ. ಸ್ಯಾಡ್. ಅಳ್ಬೇಡ, ಗಾಬರಿ ಮಾಡ್ಕೋಬೇಡ. ಗೈಸ್ ನಾನೀಗ 2 ಮಾಕ್ಟೇಲ್ ಆರ್ಡರ್ ಮಾಡಿದೆ ಆ್ಯಂಡ್ ಫಾರ್ ನಾವು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡೀನಿ. ಫುಡ್ ಬರತ್ತನ ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ನಾನು ರೋಜಕ್ಕ ಬಂದ್ವಿ. ಗೈಸ್ ರೋಜಕ್ಕೊಂದು ಒಂದು 4-25 ಫೋಟೋಸ್ ತೆಗೆದೆ, ಅದನ್ನು ನೋಡಾತಳ. ಸೊ ಗೈಸ್ ಇದು ನಮ್ಮ ಮಮ್ಮಿದು ಲಾಸ್ಟ್ ಬರ್ಡೇ ಆ್ಯಸ್ ಅ ವರ್ಕಿಂಗ್ ವುಮನ್. ಸೊ ಮಮ್ಮಿ ಹೆಂಗೆ ಅನ್ಸಾತೈತೆ ನಿಂಗೆ? ನೋಡ್ಬೇಕು ನೆಕ್ಸ್ಟ್ 1ನೇ ತಾರೀಕಿಂದ ಎದ್ದು ರೆಡಿ ಆಗಿಬಿಡ್ತಾನೋ ಅಥವಾ ನೋಡ್ಬೇಕು. ಟೈಮ್ ಅಂತೂ ಪಾಸ್ ಆಕತ್ತೆ. ಟೈಮ್ಗೇನು ನನಗಿದು ಇಲ್ಲ. ಮನೆಯಾಗಾದ್ರೂ ಅಷ್ಟೇ, ಆಫೀಸ್ನಾಗಾದ್ರೂ ಅಷ್ಟೇ. ಆದ್ರೆ ಅದ ಬೇರೆ ಅಲ್ಲ ಆಫೀಸ್ ಜೀವನ. ಬಟ್ ಇವಾಗ ಮಮ್ಮಿ ಫುಲ್ ಫ್ರೀಡಮ್, ನಿಂಗೆ ಆರಾಮ್ ಟ್ರಾವೆಲ್ ಮಾಡ್ಬೋದು. ಫಸ್ಟ್ ಏನು ಗೊತ್ತಾ ಗೈಸ್, ನಮ್ಮ ಮಮ್ಮಿಗೆ ಟ್ರಾವೆಲಿಂಗ್ ಅಂದ್ರೇ ಇಷ್ಟ ಆಗಲ್ಲ. ನಮ್ಮ ಮಮ್ಮಿಗೆ ಮನ್ಯಾಗಿರೋಕೆ ಇಷ್ಟ. ಸೊ ಈಗ ನೀನು ಫುಲ್ ಮನ್ಯಾಗಿರ್ಬೋದಲ್ಲ, ಮೊಮ್ಮಕ್ಕಳನ್ನ ಆಡಿಸ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಟೈಮ್ ಸರಿ ಎಲ್ಲ ತಿಂಡಿ ಎಲ್ಲರಿಗೂ ಊಟ ಮಾಡ್ಕೊಂಡು ವೀಕೆಂಡ್ ನಿಮಗೆಲ್ಲ ರಜೆ ಇರ್ತದೆ, ಎಲ್ಲರೂ ಹೋಗೋದಾದ್ರೆ ಹೋಗೋದು. ಸೊ ಗೈಸ್ ಫ್ರೆಂಚ್ ಫ್ರೈಸ್ ಮತ್ತು 2 ಮಾಕ್ಟೇಲ್ ಆರ್ಡರ್ ಮಾಡಿದ್ದೆ, ಈಗ ಜಸ್ಟ್ ಬಂತು ಆ್ಯಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಈಟಿಂಗ್. ಚಿಕನ್ ಸೀಸರ್ ಸಲಾಡ್ ಬಂತು ಆ್ಯಂಡ್ ಮಮ್ಮಿಗೆ ಸರ್ವ್ ಮಾಡಿಕೊಟ್ಟೆ ನಾನೇ. ಮಮ್ಮಿ ಟೇಸ್ಟ್ ಮಾಡತ್ತಾರ. ರಾಜ ಜಸ್ಟ್ ಎದ್ದ ಆ್ಯಂಡ್ ಮಮ್ಮಿಗೆ ಸಲಾಡ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಇಷ್ಟು ಬಿಟ್ಟಾರ ಅದನ್ನು ಪೂಜಾಕದೇನ ಆತಾಳ. ಸೊ ಗೈಸ್ ಒಂದು ಹರಿಯಾಲಿ ಚಿಕನ್ ಕಬಾಬ್ ಮಾಡಿದ್ವಿ, ಕುಲ್ಚಾ ಹೇಳೇವಿ ಆ್ಯಂಡ್ ದಮ್ ಬಿರಿಯಾನಿ ಹೇಳೇವಿ. ವಿ ಹ್ಯಾವಿಂಗ್ ಗುಡ್ ಟೈಮ್. ನಮ್ಮ ಅಕ್ಕ ಸರ್ವ್ ಮಾಡ್ತಾ ಇದ್ದಾಳೆ ಗೈಸ್. ಓ ಮೈ ಗಾಡ್. ಸೊ ಗೈಸ್ ಏನಾರು ಕೇಕ್ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲೇ ಕೇಕ್ಸ್ ಇಲ್ಲ. ಸೊ ಬ್ರೌನಿ ವಿತ್ ವೆನಿಲಾ ಐಸ್ ಕ್ರೀಮ್ ಹೇಳೇನಿ. ಸೊ ಗೈಸ್ ಇಲ್ಲೇ ಹ್ಯಾಪಿ ಬರ್ಡೇ ಅಂತ ಬರ್ಸೇನಿ. ಇಟ್ ಈಸ್ ಲುಕಿಂಗ್ ಗುಡ್. ಮಮ್ಮಿದು ಫೋಟೋಶೂಟ್ ಮಾಡಿಕೊಡ್ತೀನಿ. ಈಗ ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂಥೇಳಿ ಈಗ ಹೊರಗೆ ಬಂದ್ವಿ ಎದ್ದು. ಪೋಸ್ ಕೊಡೋಣ. ನೋಡಿ ಗೈಸ್ ಓವರ್ ಆಕ್ಟ್ ಮಾಡ್ತಾ ಇದ್ದಾರೆ ಪಾಪು. ಹೇ ಯು ಗೈಸ್, ಗುಡ್ ಮಾರ್ನಿಂಗ್. ಏನು ಮಾಡತ್ತೀರಿ ಎಲ್ಲರೂ? ಇವತ್ತು June 1st ಆ್ಯಂಡ್ ಇಟ್ಸ್ ಮಮ್ಮೀಸ್ ಬರ್ತ್ಡೇ. ಬೆಳಿಗ್ಗೆ ಮಮ್ಮಿಗೊಂದು ಹಗ್ ಮಾಡಿ ಬರ್ತ್ಡೇ ವಿಶ್ ಮಾಡಿದೆ. ಐ ಆಮ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಇವತ್ತು ಮಮ್ಮಿ ಆಫೀಸಿಗೆ ನಾನು ಕೊಡ್ಸಿರೋ ಸೀರೆ ಉಟ್ಕೊಂಡು ಹೋಗ್ತಾರ. ಯೇ. ಹೇ ಯು ಗೈಸ್, ಈಗ ಮಮ್ಮಿ ರೆಡಿ ಆಗ್ಯಾರ ಆಫೀಸಿಗೆ. ಬರೀ ಮಮ್ಮಿ ಔಟ್ಫಿಟ್ ತೋರಿಸ್ತೀನಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಇಲ್ಲಿ ಹಾಗೆ ಒಂದು ತಿರುಗಿ ನೋಡೋಣ. ನೋಡ್ರಿ ನಮ್ಮ ಮಮ್ಮಿ ಎಷ್ಟು ಗ್ರ್ಯಾಂಡಾಗಿ ಬ್ಲೌಸ್ ಹೊಲ್ಸ್ಕೊಂಡಾರ ಆ್ಯಂಡ್ ನಾ ಕೊಟ್ಟಿದ್ದು ಸೀರೆ ಮ್ಯಾಚಿಂಗ್ ಬಳಿ ಹಾಕ್ಕೊಂಡಾರ. ಆ್ಯಂಡ್ ಮಮ್ಮಿಗೆ ನಾನು ಹೇರ್ ಸ್ಟೈಲ್ ಮಾಡಿದೆ. ಬಾಯ್ ಬಾಯ್. ಹೇ ಯು ಗೈಸ್, ಏನು ಮಾಡತ್ತೀರಿ ಎಲ್ಲರೂ? ನಾ ಅಡ್ಗೆ ಮನೆಗೆ ಬಂದೇನಿ. ಸೊ ಇವತ್ತು ನಮ್ದು ಲಂಚ್ ಏನಂತ ಹೇಳ್ತೇನೆ ನಿಮ್ಗೆ. ನಿನ್ನೆ ನಾನ್ ವೆಜ್ ತಿಂದಿರೋದ್ರಿಂದ ಇವತ್ತು ವೆಜ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಲಂಚ್ ಈಸ್ ರೈಸ್, ಮೆಂತೆ ಬೇಳೆ ಸಾರು ಆ್ಯಂಡ್ ನಾ ಜಸ್ಟ್ ಹಪ್ಪಳ ಕರೆದೆ ಆ್ಯಂಡ್ ವಿ ಹ್ಯಾವ್ 1 ಪಲ್ಯ. ಮಮ್ಮಿ ಮತ್ತು ರೋಜಕ್ಕ ಆಫೀಸಿಂದ ಬರಬೇಕು. ಸೊ ಅವ್ರು ಬಂದ ಮೇಲೆ ಊಟ ಮಾಡೋಣ. ಗೈಸ್ ನಮ್ಮ ಮಮ್ಮಿ ಜಸ್ಟ್ ಬಂದರು ಆ್ಯಂಡ್ ಈ ಬ್ಯಾಗ್ದು ಪ್ರೂಫ್ ಏನಂತಂದ್ರೆ ಇಲ್ಲ ನಮ್ಮ ಅಕ್ಕನೂ ಬಂದ್ಲು. ಮಮ್ಮಿ ಆಫೀಸ್ನಾಗ ಏನು ಮಾಡಿದ್ರು ಬರ್ಡೇ ಸೆಲೆಬ್ರೇಷನ್? ಏನಿಲ್ಲ, ಎಲ್ಲ ವಿಶ್ ಮಾಡಿದರು. ಸೀರೆ ಚೆನ್ನಾಗೈತೆ ಕಾಂಬಿನೇಷನ್ನು ಅಂತಂದ್ರು, ಕಲರು. ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೀರೆ ಚೆನ್ನಾಗೈತೆ ಅಂದಿದ್ದು ನಂಗೆ ಬೇಕಿತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಚೆನ್ನಾಗಿ ಕಾಣ್ತಾ ಇದೆಯಾನು ಅಂದರು. ಗುಡ್, ಮಸ್ತ್ ಕಾಣಿಸಾತಿ ಮಮ್ಮಿ. ಹೌದಾ? ಈಗೂ ಫ್ರೆಶ್ ಕಾಣಿಸಾತೀನಿ. ಹೌದಾ? ಥ್ಯಾಂಕ್ ಯು. ಸೊ ಗೈಸ್ ಮಮ್ಮಿ ಈಸ್ ಹ್ಯಾವಿಂಗ್ ಫುಡ್. ಮಮ್ಮಿಗೆ ಆ್ಯಕ್ಚುಲಿ ಯಾವಾಗಲೂ ವೆಜ್ ಊಟನ ಇಷ್ಟ, ನಾನ್ ವೆಜ್ಕಿನ. ಸೊ ಗೈಸ್ ಐ ಫಾರ್ಗಾಟ್ ಟು ಮೆನ್ಷನ್, ಇವತ್ತು ನಮ್ಮ ಮನ್ಯಾಗ ಪಾಯಸನೂ ಮಾಡೀವಿ ಮಮ್ಮಿ ಬರ್ತ್ಡೇ ಅಂಥೇಳಿ. ಶಾವಿಗೆ ಪಾಯಸ ಮಾಡೀವಿ, ಈಗ ಎಲ್ರಿಗೂ ಹಾಕ್ಕೊಡತ್ತೀನಿ.
ನಮ್ಮ ಪಾಪುಗೆ ಪಾಯಸ ತಿನ್ನಿಸ್ತಾ ಇದ್ದೆ, ಅಂದರೆ ಅರ್ಧಕ್ಕರ್ಧ ಲೋಟ ಅವನಿಗೆ ತಿನ್ನಿಸಿದ್ದೀನಿ. ಲಾಸ್ಟ್ ಒಂದೇ ಒಂದು ತುತ್ತು ನಾನು ತಿಂದೆ, ಅದಕ್ಕೆ ಇವಾಗ ರೊಚ್ಚಿಗೆದ್ದು ಅಳ್ತಾ ಇದ್ದಾನೆ. ಅವನಿಗೆ ಲಾಸ್ ಆಗಿಬಿಟ್ಟಿದೆ. ಇವಾಗ ಏನು ಮಾಡೋಣ? ಆ ಲೋಟ ತೋರಿಸ್ತಾ ಇದ್ದಾನೆ ಖಾಲಿ ಆಯಿತು ಅಂತ. ಏನಾಯ್ತು ಬೇಟ? ಏನಾಯ್ತಪ್ಪ? ಬಾ, ಖಾಲಿ ಆಯಿತು ಪಾಯಸ, ಖಾಲಿ ಆಯಿತು ಇವಾಗ. ಸೋ ಸ್ಯಾಡ್. ಬಾಯ್ ಗೈಸ್. ಮಮ್ಮಿ ಊಟ ಮುಗಿಸಿ ಆಫೀಸಿಗೆ ಹೊಂಟ್ರು. ಹೆಲೋ ಯು ಗಾಯ್ಸ್, ಏನು ಮಾಡತ್ತೀರಿ ಎಲ್ಲರೂ? ನಮ್ದು ಎಲ್ರದ್ದು ಡಿನ್ನರ್ ಆತು. ಮಮ್ಮಿ ಅಕ್ಕಂದ್ರೆಲ್ಲ ಹೊರಗೆ ಕೂತ್ಕೊಂಡಾರ. ನಾ ವ್ಲಾಗ್ ಎಂಡ್ ಮಾಡೋಣ ಅಂಥೇಳಿ ಬಂದೆ. ಸೊ ಗಾಯ್ಸ್, ಐ ಎಂಡ್ ಮೈ ವ್ಲಾಗ್ ಹಿಯರ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಕೀಪ್ ಸಪೋರ್ಟಿಂಗ್. ನಾ ಹೋಗಿ ಈಗ ಅವ್ರನ್ನ ಜಾಯ್ನ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ಬಾಯ್.